ಯಾಕೆ ನಾನು ಅಂತಿದ್ದು ತಪ್ಪಾಯ್ತಪ್ಪ. ತಾಯಿ ಮಾತಾಡ್ಸೆ. ಹಾಯ್ ಗೈಸ್, ನಿನ್ನೆ ಪಾರ್ಟ್ 1 ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಿನ್ನೆ ಸ್ವಲ್ಪ ಏನೇನು ಆ್ಯಕ್ಟಿವಿಟೀಸು ನಮ್ಮ ಅಜ್ಜಿದು ಮೋಟಿವೇಶನ್ ಎಲ್ಲ ನಡೀತು. ರಾಜಿ ಮಾಡೋಕ್ಕೆಲ್ಲ ಟ್ರೈ ಮಾಡ್ದೋ, ರಾಜಿ ಆಯ್ತು ಕೊನೆಗೂ. ಏನೇನಾಯ್ತು ಅಂತ ನೋಡ್ಕೊಂಬರ್ರಿ, ಆಮೇಲೆ ಸಿಗ್ತೀನಿ. ಏನು ಮಾಡೋಣ ಹಿಂಗಾದ್ರೆ ಕತೆ? ಏನು ಬಂತು ಕೇಳು. ಯಾಕಪ್ಪ ಓ ಬಂಗಾರಿ ಶೃಂಗಾರಿ ನಂಗೆ ಆಗೋದೆ ಮುನ್ಸು. ನಮ್ಮ ಅಪ್ಪ ಬರ್ಲಿರು ಇದಕ್ಕೆಲ್ಲ ಫಸ್ಟ್ ನಾವು ಅಪ್ಪನ ಕೇಳಬೇಕು. ಯಾವ ಹುಡಿಕಮ್ಮಗಪ್ಪ ಇಲ್ಲೋಯ್ತು ಫೋನ್ ಹಾಕಮ್ಮ. ಈಗ ಅಲ್ಲ ಕಣಪ್ಪ, ಈಗ ಸಂಬಳ ತರೋಕೆ ಹೋದವರು ಕೈ ಒಟ್ಟು ಬೇಡ್ದಲ್ಲಿ ಹಂಗೆ ಕೊಟ್ಬಿಡ್ತಾರ. ಅದಕ್ಕೆ ಹೋಗ್ಬಿಡ್ಲಿ ಬಿಡು, ಹೋಗ್ಬಿಡ್ಲಿ ಬಿಡಜ್ಜಿ, ಅವ್ರ ಇಷ್ಟ. ನಾನು ಯಾರು ಏನೋ ಕೇಳೋಕಲ್ಲ ಕಣಜ್ಜಿ, ಅವ್ರ ಪಡಿಗೆ ಅವ್ರು ಇರ್ಲಿ. ಅವ್ರ ಜೀವನ ಅವ್ರದ್ದು, ನನ್ನ ಜೀವನ ನಮ್ದು. ಅವತ್ತಿಂದ ಖುಷಿಯಾಗಿದ್ದಿದ್ದಕ್ಕೆ ನೋಡು. ಅಲ್ಲೋಡು ಮತ್ತೀಗ ಅವಳು ಹೆಂಗ್ ಏನಾಯ್ತು ಅಂತ ಇವಾಗ ಹೇಳ್ತಾವಳೆ. ಎಲ್ಲನಾಗ್ಲಿ ಯಾರನ್ನಾಗ್ಲಿ ಅಜ್ಜಿ ನಿನ್ ಮೊಮ್ಮಗಳು ನಿನ್ ಮೊಮ್ಮಗ ಇದ್ರಲ್ಲಿ ಬರ್ತಾರೆ ರಜ್ಜಿ ಮೊಬೈಲಲ್ಲಿ ಅಂತ ಕೇಳ್ತಾರೆ. ಅದೊಂದು ಖುಷಿ ಅಲ್ವೇನಮ್ಮ? ಅದೊಂದು ಖುಷಿ ಅಲ್ವೇನೋ? ಅದೊಂದು ಸಂತೋಷ ಅಲ್ವೇನೋ? ಇವಾಗ ನನಗೆ ಕ್ವಶನ್ ಪೇಪರ್ ಓದು ಅಂತ ಹೇಳ್ಬಿಟ್ಟೆ ಅಷ್ಟೇ, ಆನ್ಸರ್ ಹೇಳು ಅಂತ ಅದು ಮುನ್ಸ್ಕೊಂಡವಳೆ. ಅಣ್ಣ ತಂಗಿ ಅಣ್ಣ ತಂಗಿ ಪಿಕ್ಚರ್ ನೋಡ್ ಕಲ್ತ್ಕೊಂಡ್ರಿ. ಅಮ್ಮನಂತೆ ಮಗಳು ಏನೇ ನನ್ ಮಗಳು ಮುಸ್ಕೋತಾಳ. ಅಮ್ಮನಲ್ಲಿರೋಂಥ ಗುಣ ಒಂಚೂರು ಇಲ್ಲ ಆದ್ರೆ. ಮತ್ತೆ ಅಮ್ಮ ನಮ್ ದೇವ್ರು ಅಂತಾಳ ನಮ್ಮಮ್ಮ. ಮತ್ತೆ ಇನ್ನೊಂದ್ಸರಿ ಏನು ದೇವ್ರು ದೇವ್ರು ಅಂತ ಅಂತಾರೆ. ದೇವ್ರು ದೇವ್ರು ಅಂತಾನೆ. 8ನೇ ಕ್ಲಾಸ್ ಹುಡುಗಿನ ಅಡಿಗೆ ಮನೆ ಬಿಟ್ಟವಳು. ಅಡಿಗೆ ಮನೆ ಇಟ್ಟು ನೋಡಿದೆ ಹೆಣ್ಮಕ್ಳು ಕೋಣೆ ಗೆದ್ರೆ ಕೋಟೆ ಗೆದ್ರಂತಿ. ಹೆಣ್ಣಾಗಿ ಹುಟ್ಟಿ ಇದು ಕೋಣೆ ಗೆದ್ದು ಬಿಟ್ಟವಳು ಬೇರೆ ಮನೆಗೆ ಹೋದ್ರೆ 7 ಕೆರೆ ಕೋಟೆ ಗೆದ್ದು ಬರ್ತಾಳಂತೆ ದೇವಸ್ಥಾನ. ನಿನ್ ಮೊಮ್ಮಗಳಿಗೆ ಹೇಳ್ತಾಳ ಅದೇ ಹಿಂಗಂದ್ರೆ ಮುನ್ಸ್ಕೊಂಡ್ ಬರ್ತಾಳೆ. ಓಡು ಪಂಚಾಯತಿ ಮಾಡು. ಪಂಚಾಯತಿ ಏನ್ ಮಾಡಂಗಿಲ್ಲ. ಅದೇ ಓದಕ್ ಬರಲ್ವಾ ಅಂತ ಅಪ್ಪ ಅಂದಿರ್ತೀರೋ ಸಿಟ್ಕೊಂಡವ್ರ ಅಷ್ಟೇ ಅಷ್ಟೇ, ಇನ್ನೇನು ಅಂತಿಲ್ಲ. ಬರ್ಲಿ ನಿನ್ ಮೇಲೆ ಮುನ್ಸ್ಕೊಂಡಿಲ್ಲ ನನ್ನ ಮೊಮ್ಮಗಳು. ಬರ್ಲಿ ನಮ್ಮಪ್ಪ. ನಾಳೆಗೆ ಏನಾದ್ರು ದಾಮ ಕೊಡ್ತೀನಿ ರಪ್ಪ. ವಾಚ್ ಸ್ಮಾರ್ಟ್ ವಾಚ್ ಬೇಕಾನೆ? ಯಾವುದು ಸ್ಮಾರ್ಟ್ ವಾಚ್ ಬೇಕಾ ಇಲ್ಲಾಂದ್ರೆ ಫೋನ್ ಬೇಕಾ, ಐಫೋನ್ ಬೇಕಾ, ಏನ್ ಬೇಕು ಹೇಳಿ? ದಾಮ ಕೊಡ್ತೀನಿ ನಾಳೆಗೆ. ವಾಚ್ ಬೇಕೇನೆ, ಏರ್ ಬಡ್ಸ್ ಬೇಕೇನೆ? ಸ್ಮಾರ್ಟ್ ವಾಚ್ ಬೇಕಾ, ಏರ್ ಬಡ್ಸ್ ಬೇಕಾ? ಏಯ್ ತಾಯೇ, ಅಮ್ಮ ತಾಯೇ, ಓಯ್ ನಮ್ಮ ಅಪ್ಪ ಬಂದಿರು ನಗ್ತಾಳೆ, ಬೆಳಕ ನಗ್ತಾಳೆ, ಕಣ್ಣೀರ್ ಇರ್ತಾವಲ್ಲಿ ಗಳೆಗಳ ಅಂತ. ಸುಳ್ಳು. ಹೂ ಕಣಜಿ, ಬಾರಪ್ಪ. ಹೋಗಜ್ಜಿ, ನೀನು ನಿನ್ ಮೊಮ್ಮಗಳು ಹಂಗೇನ ಕಣ್ಣ ನೀರ್ ಸುರ್ಸಲ್ಲ, ಗೊತ್ತೇನು? ಸುರ್ಸ್ತಾಳ ನೋಡಲ್ಲಿ, ಆ ಹಿಟ್ಟೆಲ್ಲ ಉಪ್ಪು ಮಾಡ್ತಾವಳಲ್ಲಿ. ಮಕ ಬಳ್ಕೊತೀನಿ ನಂಗಾಗದೆ ನನ್ನ ಮಗಳದು ಸುರಿಸ್ತಾಳೆ ಅಂತೀಯಲ್ಲ ನಂಗ. ನೋಡಿ ಇವತ್ತು ಸೈಲೆಂಟ್ ಆಗ್ಬಿಡೋದು ಯಾಕೋ ಮಿಷಿನು. ವಸಂತೆ ಯಾಕೆ ವಸಂತೆ ಸೈಲೆಂಟು? ಯಾಕೋ ಇವ್ ದುಂಡ್ಗೆ ಇಲ್ಲ ಕಾಳು. ಯಾಕೋ ಸೈಲೆಂಟು? ಯಾವ್ದು ಹೆಂಗನ ಹೋಗ್ಲಿ, ಯಾರು ಮಾತಾಡ್ಲಿ ಯಾರು ಬಿಡ್ಲಿ, ನೀನು ಹಬ್ಳು ನನ್ನ ಜೊತೆ ಇರು. ಇಡೀ 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 ಪ್ರಪಂಚನೇ ಗೆಲ್ತೀನಿ. ಎಲ್ಲ ವಾಸಿ ಆಯ್ತಾ? ನನ್ ಜೊತೆ ಇರ್ತದಾನೆ. ಶಬ್ಬಾಸ್ ಬಿಡಮ್ಮ, ನೀನು ಹಬ್ಬಳೆ. ಎಲ್ಗೋಗಣ ಕರ್ಕೊಂಡೋಗಿ ಗೊತ್ತಾ? ಶಬ್ಬಾಸ್ ಬೇಟಿ. ಏನ್ ಬೇಕಮ್ಮ ನಿಂಗೆ? ವಾಷಿಂಗ್ ಮಿಷಿನ್ ಬೇಕನಮ್ಮ? ಬೇರೆ ಬಾಕ್ಸ್ ಬೇಕನಮ್ಮ? ಇನ್ನೇನ್ ಬೇಕು ಹೇಳು? ಬಟ್ಟೆ ಹೋಗಕ್ಕೆ ಫ್ರಿಜ್ ಬೇಕನಮ್ಮ? ಬೇಡ. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರೋ. ಮಾಡೋಣ ಅಷ್ಟೇ. ಬಂದವರೆಲ್ಲ ಬರ್ಲಿ, ಹೋದವರೆಲ್ಲ ಹೋಗ್ಲಿ ಅಷ್ಟೇ. ಜಾಸ್ತಿ ಮಾತಾಡಂಗಿಲ್ಲ. ಜಾಸ್ತಿ ಮಾತಾಡ್ರು ಅಂತಂದ್ರೆ ಡೋಂಟ್ ಕೇರ್. ಅದ್ರ ಬಗ್ಗೆ ತಲೆನೇ ಕಟ್ಕೊಳಕ್ ಹೋಗಲ್ಲ ಅಷ್ಟೇ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅಲ್ಲೋನಜಿ, ನಮ್ ಜೀವನ ನಮ್ಗೆ, ಅವ್ರ ಜೀವನ ಅವ್ರಿಗೆ. ನಾವು ಹೇಳೋಷ್ಟು ಹೇಳ್ತೀವಿ, ಕೇಳೋಷ್ಟು ಕೇಳ್ತೀವಿ. ಹೇಳಿಲ್ಲ ಅಂದ್ರೆ ಕತ್ತೆ ಹೊಲ ಕುದುರೆ ಜುಟ್ಟು ಅಷ್ಟೇ. ಏನಾಗಬೇಕಾಗದೆ? ಮೊದ್ಲು ನನ್ನ ಮಗಳಿಗೆ ವಾಷಿಂಗ್ ತಂದು ಕೊಟ್ಬಿಡು ಅಂತ. ವಾಷಿಂಗ್ ಮಿಷಿನ್ ಅಲ್ಲಿ ಗಂಡು ಏನಾದ್ರೆ ಮಾರ್ಕೊಡಿಲಿ. ಯಾವ್ದು ಇಲ್ಲ ಅಲ್ಲಿ. ಕರೆಕಲ್ಲು ಯಾವ ಬಿಳೆಕಲ್ಲೂ ಇಲ್ಲ, ಕರೆಕಲ್ಲು ಇಲ್ಲ, ಮಾರ್ಕೊಡು. ಯಾವ್ದು ಇಲ್ವಲ್ಲ. ವಾಷಿಂಗ್ ಮಿಷಿನ್ ಹಂಗೆ ಬಂದದ. ನೀನ್ ದುಡಿ ವಾಷಿಂಗ್ ಮಿಷಿನ್ ತರಕ್ ನಿನ್ ಹಂಗಲ್ಲ. ಇಷ್ಟುದ ಮಗನ್ನ ದುಡಿಯೋ ಮಗನ್ ಮಾಡ್ಬಿಟ್ರದೇನಕ್ಕೆ? ತಂದು ಕೊಡಕ್ಕೆ. ಗೈಸ್ ನನ್ನ ತಂಗಿ ಹೊಲ್ಟೋಗ್ಬಿಟ್ಲು, ಅಡುಗೆ ಮುದ್ದೆ ಮಾಡಿ ಇಕ್ಬಿಟ್ಟು. ಅದೇನೋ ಜಗಳ ಆಯ್ತು ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಅಪ್ಪನ ಕಾಸ್ಬಿಟ್ಟು ರಾಜಿ ಮಾಡಿಸ್ಬೇಕು. ಇವಾಗ ನಮ್ಮ ಅಪ್ಪನ ಫೋನ್ ಮಾಡಿ ಅಪ್ಪ ಯಾವ್ದು ಹುಡುಗಿ ಜೊತೆ ಮಾತಾಡ್ತದೆ ನೋಡು. ಕಾಲ್ ವೇಟಿಂಗ್ ಬರ್ತದೆ, ಹುಡುಗಿ ಜೊತೆ ಮಾತಾಡ್ತದಪ್ಪ. ನೋಡಜ್ಜಿ ನಿಮ್ಮ ಅಳಿಯನ್ನ ಯಾವ್ದು ಹುಡುಗಿ ಜೊತೆ
ಈಗ ಕಾಲ ಬಂದ್ ಅಲ್ಲ ಕಾಲ ಬಂದಿರೋದೆ ಹಂಗೆ. ಅಯ್ಯೋ ಬಾ ಒಳ್ಳೆ ಮುಚ್ಕಿ ನೀನ್ ನೋಡು. ಇವಳು ಅಲ್ದಿದ್ರೆ ಇನ್ನೊಬ್ಳು ಕಾಲ ಬಂದ್ಬಿಟ್ಟದೆ. ಸಬ್ತಿತ್ತಲ್ಲ ಬಿಡು. ಹಂಗಾರೆ ನಿನ್ನ ಮಗಳು ಹೆಂಗಾದ್ರು ಆಗ್ಲಿ ಏನಾದ್ರು ಆಗ್ಲಿ ನನ್ನ ಮಗಳನ್ನ ಬೇಜಾರು ಮಾಡ್ಕೊಳ್ಳೋದ. ವಯಸ್ಸಾಯ್ತು ಸಬ್ತಿತ್ತಂದ್ರು ವಯಸ್ಸಾಯ್ತು. ವಯಸ್ಸಾಯ್ತು ಮುಚ್ಕೆ ಆಗೋದು ನನ್ನ ಮಗಳು. ಬಂದ್ರು ಅಪ್ಪ ಬಾರಪ್ಪಲ್ಲಿ ಏಕ ಮುನ್ಸ್ಕೊಂಡವಳೆ ಮಗಳು ನೆರೆಕುಳು ಬಂದ್ಬಿಟ್ಟು ನನ್ನ ಮಗಳಿಗೆ ಬಾಯ್ಲೆ ಬಾರಪ್ಪ ಇಲ್ಲಿ ಏನಪ್ಪ ಅಂದೆ ಕಸಪ ಒಂದ್ ಮಾಡ್ಸಪ್ಪ. ನಾನು ನಿಮ್ ವಿಡಿಯೋದಾಗೆ ಬರಲ್ಲ, ನೀವೇನಾರು ಮಾಡ್ಕೊ ಹೋಗ್ರಿ ಅಂತ ಓದ್ಲು ಒತ್ಕೊಂಡು ಆ ಮನೆಗೆ ಓದ್ಲು ಕರ್ಕೊಂಡೋಗು. ಅಲ್ಲ ನಾವು ಏನ್ ಮಾಡ್ಬಾರ್ದು ಮಾಡ್ದು ಅಂತ ಅವಳು ಹಿಂಗ ಹೊತ್ಕೊಂಡು ಹೋಗ್ಲಿ ಹೇಳು. ಕಣ್ಣ ಸುರ್ಸ್ಬಿಡ್ಲ ಅಲ್ಲೇ ಗಂಗಾ ಮಾತಿನ. ನೀನೇ ಮಾಡಿದ್ಯಲ್ಲ ಅವಳನ್ನ. ಓಯ್ ತಯ್ಯ ಓಯ್ ತಯ್ಯ ಮೇಲೆ ಕದ ತೆಗಿ. ಎದಕಂಬ ಅವಳನ್ನ ಬಾಯಲ್ಲಿ ಬಾಯಲ್ಲಿ ಬಾಂಡೆ ಬರ್ಬೇಕು. ನಾನೇನೋ ಅಂದಿಲ್ಲ ಕಣಪ್ಪ. ಕೇಳಪ್ಪ ಇನ್ಮೇಲೆ ವಿಡಿಯೋಗೆ ಬರಲ್ಲ ಏನಕ್ಕೂ ಬರಲ್ಲ ಅಂತ ಕೇಳಿದ್ದು. ಕೇಳಪ್ಪ ಏನು ಅನ್ಬಾರ್ದು ಆಯ್ತು ಅಂತ ಹೇಳಿವಾಗ ಹೇಳಿಸು. ಪಂಚಾಯತಿ ಮಾಡಿಸಿವಾಗ ನೀನು ಓದೊಂಡೆ ಓದು ಒಂದೇ ಕ್ವಶನ್ ಪಡಿ ಕ್ವಶನ್ ಓದ್ತಾ ಇದ್ಲು. ಆಮೇಲೆ ಓದಲ್ಲ ಅಂದು. ಆಮೇಲೆ ಓದು ಒಂದೇ ಅಷ್ಟೇ ಮುಗ್ದೋಯ್ತು. ಅದಕ್ಕೆ ಹೆಂಗೆ ಕೇಳ ಬರೋಂಥದ್ದು ಏನಂತು ನೀನು ಹೆಂಗೆ ಅಂದೆ ಬೈದಿ ಅವಳಿಗೆ. ನಾನೆಂತ ಬೈದೆ? ಮದುವೆ ಮಾಡೋಟೋಗು ಅಂತ. ಯಾರಿಗೆ? ಅವಳಿಗೆ ಮದುವೆ ಮಾಡೋದು ಹೆಂಗೆ ತಡಕ್ತೆ ಮದುವೆ ಮಾಡಿ ಕಳಿಸ್ತಿಲ್ವ ಅಂತ ಅಂದೆ. ಅದು ಕತ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೂತಾವಳೆ. ಇದ್ರು ಇರ್ಬೋದು ಹೇಳಕ್ಕಾಗಲ್ಲ. ಏನಿಲ್ಲ ನನ್ನ ಮಾತು ಮೀರಲ್ಲ ಅದು. ಅಲ್ಲ ಕಣ್ಣಲ್ಲ ಅದೇ ನಂಗೆ ಮತ್ತೆ ನನ್ನ ಮಾತೇನು ಮೀರಲ್ಲ. ಅದು ಮದುವೆ ಆಗ್ತೀನಿ ಅಂದಾಗ ಮಾಡೋಣ ಬಿಡು. ನೀನು ಇವಾಗ ಹೆಂಗ್ ಬಿಡೋದು ಬರೋದು ನಿನ್ನ ಹೇಳು ಕೇಳು. ಯಾಕೆ ಬರಲ್ಲ ಹೋಗಿ ನಾನಿಲ್ವಾ ಕೇಳು. ಅದಕ್ಕೆ ಒಂದ್ಸಲಿ ಗೊತ್ತೀನಿ ಅಂತ ಹೇಳ್ಸೋನು ಬರೋಣ ಹೇಳಿದಾಗ. ಯಾಕೆ ಏನಾಯ್ತು ಹೇಳ್ಬಿಟ್ಟು ನನ್ನ ಕೈಲಿ ಒಡ್ನ ನೀನು ಮಾಡೋನ ತಕ್ಕನು ಮಾಡಲ್ಲ ಬಿಡು. ಸರಿನಾ? ಏನಂತ ಕೇಳ್ಬಿಟ್ಟು ಹೇಳ್ಸು. ನನ್ನ ಜೊತೆ ನನ್ನ ಜೊತೆ ಮಾತಾಡೋಂತಿದ್ದ ಅದೇನು ಹೇಳೋ. ಏನಂದ? ಬಾಸ್ ಹಾಕ್ಬಿಡ್ತೀನಿ ಹೇಳಿಲ್ಲ. ಯಾಕೆ ಮಾಡಿ ದೊಡ್ಡ ತುಕಡ ಹಿಂಗಂತ ಅಂತ ಹೇಳು ನನ್ನ ಕೈಲಿ. ಇಷ್ಟಿಷ್ಟಕ್ಕೆಲ್ಲ ಮುನ್ಸ್ಕೊಂಡ್ರೆ ಯಾವ್ದು ಹಣೆ ಬರ ಹೇಳು. ಮತ್ತೆ ಅಲ್ಲೋಡು ಹೆಂಗ್ ಮಾತಾಡೋದು ಅಂತ. ಅದೇನ ಏನ್ ನಡೀತು ಅಂತ. ಇನ್ನೇನ್ರು ಬರ್ತಾಳೆ ಹಿಂಗೆ ಮಾಡಿಕ್ಬೇಕಲ್ಲ ನಮಗೆ. ಅಯ್ಯ ನಮ್ಗೆ ಅದೇ ಅದೇ ಅಂತ ಕಾಲಕ್ಕೆ ಬರಲಿಲ್ಲ. ಯಾರು ಮಾತಾಡೋದು ಆಗೋದಿಲ್ಲ. ಬ್ರಹ್ಮಚಾರ ಆಗತಿ. ಸನ್ಯಾಸಿ ಆಯ್ತೀನಿ. ಮಠ ಕಟ್ತೀನಿ. ಇಂಥವ್ರು ಬಹು ಜನ ಅವಾಗ್ಯಾರೆ. ಚುಂಚಂಗಿರಿ ಆದಿಚುಂಚನಗಿರಿ ಮಠಕ್ಕೂ ಸೇರ್ಕೊಂತೀನಿ. ಹೌದಾ? ಅದು ಪುಣ್ಯಕ್ಷೇತ್ರ. ಅದಕ್ಕೆ ಹಂಗಾತೀನಿ. ಹೇಳು. ಅದಕ್ಕೆ ಇವಳು ಏನ್ ಮುನ್ಸ್ಕೊಂಡಿರೋ ಸರ್ ಈಗ ಒಂದ್ ಮಾಡ್ಸಿಬ್ರು. ಏನು ಮುನ್ಸ್ಕೊಂಡಿಲ್ಲ ಹೋಗಲ್ಲ. ಬರಲ್ಲ ಅಂತ ಹತ್ಕೊಂಡ್ ಕೂತಿಲ್ಲ ಅವನೇ. ಇಲ್ಲ ಬರ್ತೀನಿ ಅಂತ ಹೇಳ್ಬಿಡಪ್ಪ. ಹೇಳ್ಸು. ಹೇಳ ಏನ್ ಮಾಡಿರ ಅಡಿಗೆ? ಮುದ್ದೆ ಮಾಡಿಕೊಳ್ಳೆ. ಮುದ್ದೆಲ್ಲ ಅರ್ಧ ಕಣ್ಣೀರೇ ಇದೆ. ಹೌದಾ? ಬರೀ ನೀರೇ ಸುಟ್ಟಿಸೋಳೆ. ಗೊಣ್ಣೆ ಕಣ್ಣೀರು ಗೊಣ್ಣೆ ಬಂದ್ಬಿಡ್ತದೆ. ತುಪ್ಪ ಗೊಣ್ಣೆ ತುಪ್ಪ ನೋಡೋದು ಸರಸರ ಅಂದ್ರಲ್ಲ ಅದೇ ನೋಡು. ಹೋಗ್ ನೋಡು ತೊಟ್ಟಿಗೆ ಮೂಗೆಲ್ಲ ಕೆಂಪಾಗನೆ. ಆಯ್ತು ಬಿಡ. ನಾನು ಇಲ್ವೇನ ಬರ್ತೀನಿ. ಎಲ್ಲಿ ಬರ್ತಿ? ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲಪ್ಪ. ಮಟ್ ಮಂಗಳವಾರ ಏನಪ್ಪ ಇಂತೆ ಕೆಲಸ ಮಾಡ್ದೆ ಪೋ. ಅದು ಇನ್ನು ಅಳ ಮಗನೇ ಅಲ್ಲ. ಅದು ಇನ್ನೂ ಅಳಿಸ್ತದೆ ಬೇರೆಯವ್ರ. ಯಾಕಮ್ಮ ಆಗಾಳೆ ಹೊಳ್ತಲೇ ಇದ್ದಿಲ್ಲ. ಯಾಕಲ ತೆಗಪ್ಪ ಮಂಗಳವಾರ ಹೊಳಬಾರ್ದು. ನಾನೇನ್ ಕಾಣುತ್ತೆ. ನೀನ್ ಓದಪ್ಪ ಅಂತಂದೆ. ಆಳ್ಪಡೆಗಳು ಚೆನ್ನಾಗಿ ಓದ್ತಾ ಇರ್ಲಿವ? ಈ ಕನ್ನಡದಾಗ ಬರ್ಕೊಡೆ ಎಲ್ಲ ಓದ್ತೀನಿ ನಾನು. ನೀನ್ ಓದ್ತಿ. ಆಯ್ತು ಇಂಗ್ಲೀಷ್ಗೆ ಓದಪ್ಪ ಒಂದು ಎಳ್ಳೆ ಅವಾಗಲೂ ನಗ್ತಾಳ ನೋಡೋಣ. ಇಂಗ್ಲೀಷಾಗೆ ಏನು ಬರಲ್ಲ ಇದ್ರೊಳಗೆ. ಒಂಚೂರು ನಗ್ಸಿಡ್ಕೊಂಡು ಡ್ಯಾನ್ಸ್ ಆದ್ರೂ ಆಡಲ್ಲಿ. ಏನ್ ಡ್ಯಾನ್ಸ್ ಆಡಲ್ಲಿ ಕಣ್ಣೀರ್ ನೀವು ಬರೋ ನೀರು ಕುಡ್ದಿರೋ ನೀರಲ್ಲ ಅದಕ್ಕೆ ಓದ್ತಾವೆ. ಹೆಣ್ಮಕ್ಳು ಹೇಳ್ತಾ ಬಿಡ್ಲಾಕ್ತಾರೆ. ಹೆಣ್ಮಕ್ಳು ಹೇಳ್ತಾವೆ ಅಂತ ನೀನು ಅಡ ನೋಡ್ಕೊಂಡು ಹಂಗೆ ಬಿತ್ಕೊಂಡ್ಬಿಡು. ನಾನು ಅಂದಿದ್ದು ತಪ್ಪಾಯ್ತಪ್ಪ. ಸರಿನಾ? ನಾನಂದಿದ್ದು ತಪ್ಪಾಯ್ತು. ಕೇಳಿಸ್ಬೇಕಾರೆ ಖಾಲಿ ಬಿಡಿಸ್ಬೇಕು. ಬೀಳ್ತೀನಿ ಹೇಳು. ವಿಡಿಯೋದಾಗ ಬರವಂತೆ. ಯಾಕೆ ಬರಲ್ಲ? ಬತ್ತೀನಿ ಅಂತ ಹೇಳ್ಸು. ಬತ್ತದೋಗ ನಾನು ಬರಲಿಲ್ಲ. ನಾನಿದ್ದೀನಿ ಬತ್ತೇನೆ ಅರಡಲಿ. ಒತ್ತಾರಿಗೆ ಬರ್ತೀನಿ. ಹೋಗು. ಏನ್ ಬರ್ತಿ? ಅವಳು ವಾಚ್ ಬೇಕು ಅಂದಲ್ಲ ಕೊಡ್ತೀನಿ ಹೇಳೋದಕ್ಕೆ ಮಾತಾಡ್ಸಕ್ಕೆ.
ಆಚೆ ನಾನು ಅದೇನು ಕೇಳಿದ್ರು ಕೊಡ್ತೀನಿ ನೀನಿಗೆ ಕೊಡ್ಸಲ್ಲ ನಾನು ಇನ್ನ ನೀನು ಯಾರು ಕೊಡ್ಸಕ್ಕೆ ಅವನಿರುವ ಬ್ಯಾಂಕ್ ನನಗೆ ಯಾರು ಅಲ್ಲಿ ಬ್ಯಾಂಕ್ ತಗ ಕಿತ್ಕೋಬೋದು 3 ದಿವಸದಿಂದ ರಗ್ಗುಬ್ರ ಹಾಕಿ ಕೂತದೆ ಮಲಯಾಳಂ ಏನೋ ಕಿತ್ಕೊಂಡು ಅಲ್ಲಿ ಬ್ಯಾಂಕ್ ಆಗೋದು ಅಲ್ಲಿ ಎಡಗಡೆ ಬ್ಯಾಂಕು ಗಂಗೈನ ಇಂಡ್ರು ಹಿಂಗ್ ಕೊಡ್ತಿಲ್ವ ಅಜ್ಜಿ ತಾತ ಏನಾದ್ರು ಬಿಟ್ಟಾಗಿಲ್ವಾ ಏನೋ ಬಿಟ್ಟಾಗದಂತೆ ಬ್ಯಾಂಕಲ್ಲಿ ನಿನ್ಗೆ 5 ಲಕ್ಷ ಸಿಕ್ಕದಂತೆ ಕುಡಿಲಿ ನೋಡ್ಕೊಂತೀನಿ ನಾನು ಸಾಯೋಗ ನಿನ್ನ 5 ಲಕ್ಷ ನನ್ನ ಕೈ ಕುಡಿಲಿ ಆಮೇಲೆ ನಾನು ಏನೋ ನೋಡ್ಕೊಂತೀನಿ ಒಂದ್ ದಾರಿ ಮಾಡ್ತೀನಿ ನಾನು ನಿಂಗೆ ಅಯ್ಯ ಅಜಯ್ ನಿಂಗೆ 5 ಪೈಸೆ ಏನೋ ಬೇಡ ನಿನ್ ತಾತಂದು ನೀನೇ ಮಡಿಕೋ ನನಗೆ ನಿನ್ ಮಗ್ಳು ಸಾಕು ಅಲ್ಲೋಡಲ್ಲ ಹೆಂಗ್ ಕೂತದ ಪಾಪ ಸಿಡ್ಲೋಡ್ದಿರ ಗರ ಬಡ್ದಿರ ಹೆಂಗ್ ಕೂತಂಗ್ ಕೂತದೆ ಸೀಮೆ ಹೆಂಗ್ ಆಡ್ತಿದ್ದು ಪಟಾಕಿ ಲಕ್ಷ್ಮಿ ಪಟಾಕಿ ಈಗ ಪಟಾಕಿ ಕಡಿಮೆ ಆಗದೆ ಹೋಗ್ ಟುಸ್ ಪಟಾಕಿ ಮಳೆ ಎಂದಾಗದೆ ಏನು ಇಲ್ಲ ಜೀವ ಅದ್ರಾಗೆ ಎಲ್ಲ ಹೊಟ್ಟೋಗದೆ ತೇಲೋಗದೆ ಪಟಾಕಿ ಟುಸ್ಸು ಅಂತೂ ಪುಸ್ಸು ಅಂತೂ ಅಲ್ಲಿ ಉಸಿರಿಲ್ಲ ಇಲ್ಲಿ ಉಸಿರಿದ್ದು ಇದ್ದಾಗದೆ ಇಲ್ಲ ಅಮೃತ ದಾರಿ ನಾಳೆಗೆ ಎಗ್ರೆಸ್ ಮಾಡ್ಕೊಡ್ತಾಳೆ ಉಮಾದೇವಿ ಅವರು ನಮ್ಮ ಚಾನಲ್ ಅಲ್ಲಿ ಮಾಡ್ಕೊಡ್ತೀನಿ ಓಯ್ ಉಮಾದೇವಿ ಗಾಯ್ಸ್ ಅಷ್ಟೇ ಇವಳಾಗೋ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂತೀನಿ ನಾಳೆ ಜಗಳ ಆಗ್ಬಿಟ್ಟೈತಿ ಇಬ್ರು ಮಧ್ಯ ರೆಡಿ ಮಾಡ್ಕೊಂಡು ಸ್ವಲ್ಪ ಸಿಗ್ತೀನಿ ಆಮೇಲಿಂದ ಕೋಳಿ ಜಗಳ ಇಂಥವೆಲ್ಲ ಜಮಾನಾಗ ಆಗ್ಬಿಟ್ಟವೆ ಎಷ್ಟೆಷ್ಟು ಆಗ್ಬಿಟ್ಟವೆ ಲಕ್ಷಾಂತರ ಸಾವಿರಾಂತರ ಆಗ್ಬಿಟ್ಟವೆ ಮುನ್ಸ್ಕೊಂಡು ಎಷ್ಟು ವರ್ಷ ಆಯ್ತಾ ಒಂದ್ 4-5 ವರ್ಷ ಇದ್ದವು ಇವಾಗ 1 ವರ್ಷ ಆಯ್ತು ರೆಡಿ ಆಗಿ ತಿರ್ಗಾ ಇವಾಗ ತಿರ್ಗಾ ಮುನ್ಸ್ಕೊಂಡವಳೆ ಇವಾಗಪ್ಪ ಅತ್ತ ಎಣ್ಣಾಗ ಮಾತಾಡಬಿಟ್ಟಿದ್ ನಾನು ಫಸ್ಟ್ ಪಿ ಯು ಸಿ ಬಿಟ್ಟಿಗೆ ಡಿಗ್ರಿ ಮುಗಿಸೋರು ಮಾತಾಡಿಲ್ಲ ನಾನು ಸ್ವಾಭಿಮಾನ ಅಂತ ಬಂದ್ರೆ ಯಾರನ್ನು ದೂರ ಮಾಡ್ಕೊಳಕ್ಕೂ ಅಂಜಲ್ಲ ಅಂತ ನನ್ನ ಮಗ ಕೇಳ ನಿನ್ ಮಗಳನ್ನ ಪಿಟ್ಟಿಗೆ ಒಂದೇ ಮನೇಲಿ ಶತ್ರುಗಳು ಇದ್ದಂಗೆ ಇದ್ದೋ ಓಲಿ ಪಾಪ ಇನ್ನೊಂದ್ 2 ವರ್ಷ ಇರ್ತಾಳೆ ತಂಗಿಂದ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಂದ್ರೆ ಹಿಂಗ್ ಮುನ್ಸ್ಕೊಂತಾಳಲ್ಲ ಕಾಗಿ ಗೂಬಿ ಮುನ್ಸ್ಕೊಂಡ ಇವಳು ಕೈ ತಪ್ಪಾಗಿದ್ದಾಳೆ ಜಗಳ ಯಾವ್ದು ಏನ್ ಕಾರಣ ಅಂತ ಹೇಳ ಆಯ್ತಾ ನನಗೆ ಹೇಳ್ಬೇಕು ಏನಾಯ್ತು ಇನ್ನೊಂದ್ಸಲ ಯಾಕೆ ಬಿಡು ಆಯ್ತು ನೀನು ನನಗಿಂತ ಚೆನ್ನಾಗಿ ಗೊತ್ತಿ ಗೈಸ್ ನನಗಿಂತ 4% ಜಾಸ್ತಿ ಇರ್ತದವಳು ಡಿಗ್ರಿನಲ್ಲಿ ನಾನು ಬರೀ 76%, ಇವಳು 80%, 81% ತೆಗ್ದವಳೆ ಆಡ್ಕಣಲ್ಲ ಆಯ್ತು ಹೇಳು ನೀನ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇರ್ಲಿ ಪರವಾಗಿಲ್ಲ ನೀನ್ ಕಿಸಿಯಲ್ಲ ನಾನು ಪ್ರಪಂಚ ನೀನೇ ವಿನ್ನಾಗಿದ್ದು ತಪ್ಪಾಯ್ತು ಅಂತ ಹೇಳು ತಪ್ಪಾಯ್ತು ಕಣೆ ಅಯ್ಯ ಮಾತಾಡ್ತೀನಿ ಅಂತ ಹೇಳಿ ಕನ್ನಡ ಬಿಟ್ರಿ ಯಾವ್ದಲ್ಲ ಇಂಗ್ಲಿಷ್ ನಿಮ್ದು ಅಯ್ಯೇ ಮಾತಾಡ್ಸೆ ಉಮಾದೇವಿ ಲೇ ಬಿಡ ಊಟ ಇಕ್ಕಿಸ್ತೀನಿ ಈಗ ಸರಿ ನೀನ ಊಟ ತಿನ್ಸು ಇಕ್ಸದಲ್ಲ ಆಯ್ತು ತಿನ್ಸ್ತೀನಿ ನೀನ್ ತಿನ್ಸು ಅಲ್ಲ ನಾನ್ ತಿನ್ಸ್ತೀನಿ ಯಾವ ತಿನ್ಸಕ್ ಹೇಳು ಆಯ್ತು ತಿನ್ಸ್ತೀನಿ ತಪ್ಪಾಯ್ತು ಕಣೆ ಕುತ್ಕೋ ಬರೀ ಇಬ್ರು ಒಂದೇ ತಟ್ಟೆಗೆ ಆಯ್ತು ಹೋಗ್ಬೋದು ಹೇಳ್ಬಿಡು ಒಂದ್ಸಲಿ ಆಯ್ತು ಹೋಗತ್ತಾನೆ ಅಪ್ಪ ಮನ್ಸಿ ತಗೊಂಡವ್ರು ಸಿಕ್ಕಾಪಟ್ಟೆ ಅವಳು ಏನ್ ತಡಗವರ ಸುಮ್ನೆ ಏನೇನೋ ಅಲ್ಲೋಳು ಏನಾಯ್ತು ಅಂತ ಮುಸ್ಕೊಂತವಳು ಇವಳು ತಾಯಿ ಓಯ್ ನೀನ್ ನನ್ ಮಗ ಇಟ್ಟಿಂಗ್ ಕೊಲ್ತಂಬಂದ್ರೆ ಇನ್ನು ನಾವು ಹೊಳ್ದಂಗ ಹಂಗೆ ಇರ್ತವ ಇಟ್ಟಿಂಗ್ ಕೊಲ್ಲ ನಾನು ಹೊಡೆದ್ನ ಬಾರಪ್ಪ ಪಾಪ ಏನ್ ಮಾಡಿದೆ ಹೇಳಪ್ಪ ಓದು ಅಂತ ತಮ್ಮಂದ ಅದೇನಾಯ್ತು ಅಂತ ಇಷ್ಟಕ್ಕೆ ಇದ್ ಮಾಡ್ತಾಳೆ ಹೇಳಿ ಇವಳು ಓಯ್ ಮಾತೇ ಇಲ್ಲ ಹೋಗ್ರಿ ಎಲ್ಲ ತಗೋ ಹೋಗ್ರಿ ಎಲ್ಲ ಊಟ ನೀನು ಇದ್ರ ತಿನ್ನಂಗಿರುವಂತಲ್ಲ ತಗೊಂಡ್ರಿ ಏನ್ ಸಾರಲ್ಲ ಅಜ್ಜಿ ಊಟ ಮಾಡಿದ್ವಿ ನಿಮ್ ಪಡೆ ನೀನು ಇವ್ರು ಸಪ್ಪೆ ಊಟ ತಗೊಳ್ರಿ ಇವ್ರು ನನಗೇನು ಊಟ ಬೇಡ ಇವತ್ತು ನೀನು ನನಗ್ ಬೇಡ ಯಾಕೆ ನೋಡೋದು ಮಾರಮ್ಮ ಮುನ್ಸ್ಕೊಂಡವ್ರಲ್ಲ ನೀನ್ ಮಾತಾಡ್ಸಿ ಇಕ್ಕತಕ ಬೇಡ ಬಿಡು ಈಗ ಫಸ್ಟ್ ಉಣ್ಸು ಆಮೇಲೆ ಉಣಿಸ್ತಿರ್ತಾಳೆ ಬರಪ್ಪ ಒಂದೇ ತಟ ಇಕ್ಕೊಂಡವಳು ಮುನ್ಸ್ಕೊಂಡವಳೆ ನನಗೆ ಕಾರಣ ಕೊಡ್ಲಿ ಹೆಂಗ್ ಮುನ್ಸ್ಕೊಂಡಿದ್ದು ಹೆಂಗೆ ಅಂತ ಕಾರಣ ಕೊಟ್ಬಿಟ್ಟು ವಿಡಿಯೋ ಏನ್ ಮಾಡೋದು ಇವತ್ತಿನ ವಿಡಿಯೋನ ಅಂತವಾಗ ಮಾಡಲ್ಲ ನೀನ್ ಹೇಳ್ಬಿಡತ್ತ ಕದಾಕಜಿ ಕಾರಣ ಹೇಳಿಸ್ಬೇಕು ನಂಗೆ ಹೆಂಗೆ ಮುನ್ಸ್ಕೊಂಡಿದ್ದು ಅಂತ ನಮ್ಮ ಮನೆಗೆಲ್ಲ ಯಾರು ನ್ಯಾಯ ಮಾಡೋಕೆ ನ್ಯಾಯಾಧೀಶರು ಇಲ್ಲ ಇವಾಗ ಸದ್ಯಕ್ಕೆ ಇದ್ದಿರೆಲ್ಲ ಸರಿಯಾಗೋದು ಇದ್ದು ನೀನು ಬೆಳಗ್ಗೆ ಸಾಯಂಕಾಲ ಕಟ್ಟಿಗೆ ಬಂದು ಒಂದು ಮನೆ ಕಣ ಅಂತ ನಮಗೆ ಮಕ್ಳು ಕಿತ್ತಾಡ್ತಾವ್ರೆ ಒಂದ್ ಮಾಡ್ಬೇಕು ಅನ್ನೋದು ಏನಿಲ್ಲ ಕಿತ್ತಾಡ್ಕೊಳ್ಳೇನು ಹೊಸ್ತಾಗಲ್ಲ ತಗ ಇಲ್ಲ ಹೊಸ್ತಾಗಲ್ಲ ಹಳೆವ 20 ವರ್ಷದಿಂದ ನೋಡ್ತಾ ಇದ್ದೀನಿ ಕಿತ್ತಾಡ್ಕೊಳ್ಳ ನಾವು ಅಷ್ಟೇ ಗಂಡ ಹೆಂಡ್ರು 20 ವರ್ಷದಿಂದ ನಾವು 20 ಸಲ ಹೇಳಿದ್ರೆ 40 ಸಲ ಹೇಳಿರ್ತೀರ ಇಲ್ಲ ನಾವು ಮುನ್ಸ್ಕೊಂಡಿದ್ದೀವಿ ಕೇಳು ಮುನ್ಸ್ಕೊಂಡಿದ್ದೀವನಮ್ಮ ಯಜಮಾನ್ರ ಜೊತೆ ಗಂಗೈನ್ ಮಗಳ ತಂದು ಲಾಸ್ಟ್ ಮುನ್ಸ್ಕೊಂಡಿದ್ದು ಯಾವಾಗ ಹೇಳು 5 ಪೂಜೆ ನಮ್ದು ಕಾಳಕ್ಕೂ ಅಂತ ನಡೆಯೋದು ಟೀ ಪಾಯಿ ಕಾಸು ಕೊಟ್ಟಿರೇನ
ಸಪ್ಪೆ ಸಾರು ಸಪ್ಪೆ ಮುದ್ದೆ. ನೀನ್ ಹೇಳ್ಬೇಕಾ ನಂಗೆ? ಹಾಕು ತಾಮರಮ್ಮ ಬೆಳೆನ ಈಗ ನಾವು ಅಲ್ಲಿ ಕರ್ಕೊಂಡೋಗಿ ತೋರ್ಸ್ಕೊಂಬರ್ತಲೇ ರೆಡಿ ಆಗುತ್ತಾ ನೀನು? ಸಪ್ಪೆ ಬೆಳೆ ಬದುಕೆ ಮಕ ಉತ್ಕೊಂಡು ಕಡ್ಜ ಉತ್ಕೊಂಡು ಕಣ್ಣೆ ಕಾಣ್ತಿರಲಿಲ್ಲ. 2 ದಿವಸ ಹೋಗಿದ್ರೆ ಬೆಳಗ್ಗೆ ಸಾಯಂಕಾಲ ಸೊಳ್ಳಿ ನಡಿಕೊಂಡು ಸೋಸ್ಕೊಂಡ್ ಬಂದಿದ್ದೀನಿ. ಪಾಪ ವಸಂತಿ ಅಂತ. ಬೇಕಾಗಿತ್ತು ಹೊಡದೆ. ನನಗೇನ್ ಬೇಕಾಯ್ತು ನೋಡ್ದ, ಒಂದು ಚೂರಾದ್ರೂ ಕಣ್ಣೆ ಇಲ್ವಾ? ಹೇಳ್ದೆ ಹಂಗಂತ ಅಮ್ಮ ಅಂತ ಪ್ರೀತಿಯಿಂದ ಕರ್ಕೊಂಡೋದ್ರೆ ನನ್ ಮಗಳ ಕೈಲಿ, ದೊಡ್ಡ ಮಗಳ ಕೈಲಿ ಇನ್ನೊಂದ್ಸಲಿ ಬ್ಯಾಡ ಹೋಗದ ಹಾಕ್ರಿ ಹಾಕ್ರಿ ಬೆಳ್ಳುಳ್ಳಿ ಹಾಕನೇನವ? ಹಾಕು. ಬೆಳ್ಳುಳ್ಳಿ ಹಾಕನ? ಅಯ್ಯೋ ಕಾಳು ಹಾಕೋ. ಯಾಕಂದ್ರೆ ತಮ್ಮರ ತಿನ್ಸಿ ನಾನು ಕೊಂಡು ಮುಚ್ಕೊಂಡು ತಿನ್ನು. ಏನ್ ಮಾಡ್ತೀಯ? ಕೈ ಒರ್ಸೋದು ಬೇಡ್ವಾ? ಆಗಲ್ಲ ಅಲ್ಲಿ ಹೇಳ್ತಿತ್ತಿ ಹೋಗದ ತಿನ್ನೋ ನೀನ್ ಹೋಗದ ಅಯ್ಯಯ್ಯೋ ಬಂಗಾರಿ ತಿನ್ನಮ್ಮ ತಿನ್ನು. ಹಿಂಗಂದ್ರೆ ಹೆಂಗಮ್ಮ ಕಾಯಿಲೆ ವಾಸ ಇರ್ತದಮ್ಮ ಬಂಗಾರಮ್ಮ. ಒಯ್ದ್ರು ಒತ್ತರಿ ಕೇಳ್ತಾರೆ. ನಾಳೆಗೆ ಬರ್ತದೆ ಡಿಸಿಷನ್ ಫೈನಲ್. ಇವತ್ತೊಂದ್ ದಿವಸ ತಿನ್ಬಿಡಂಗೆ, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಂಬಿಡು. ಇರ್ಲಿ ಪರವಾಗಿಲ್ಲ ವಸಂತಮ್ಮ. ತಿನ್ನಮ್ಮ ಏನಾಗಲ್ಲ. ಭಾನುವಾರ ಒಳ್ಳೆ ಬಿರಿಯಾನಿ ಮಾಡ್ಸೋಣ. ಅಯ್ಯೋ ಆತಿಲ್ವಾ ವಸಂತಮ್ಮ? ಆದಷ್ಟು ಬೇಗ ಅವ್ರು ಒಳ್ಳೇದು ಮಾಡ್ತಾನೆ. ನಿಂಗೆ ಇನ್ನೇನು ರೆಡಿ ಆಗೋಯ್ತು ನೋಡು. 95% ಆಗ್ಬಿಡ್ತದೆ. ಇನ್ನೊಂದು 5% ಅಷ್ಟೇನೆ. ಯಾವ ಪರ್ಸೆಂಟ್ ಇಲ್ಲ. ಎಲ್ಲ ಹೊಲ್ಟಾಗದಿ. ಇನ್ನೊಂದು ದಿವಸ, ಇವತ್ತೊಂದು ರಾತ್ರಿ ನಾಳೆ 5 ದಿವಸನೇ ಕಳ್ದಿದ್ದಿ ಅಂತ. ಇನ್ನೊಂದು ದಿವಸ ಕಳೆದ್ರೆ ಏನಾಗ್ಬಿಡಲ್ಲ. ಸರಿನಾ? ಹೇಳಿದ್ಮೇಲೆ ನನಗೆ ಊಟ ಬೇಡ ಕಣಪ್ಪ. ಕಸಪ್ಪ ತುತ್ತು ಮಾಡ್ಕೊಳ್ಳಿ ಅವಳು. ಗುಳಿಯೋದು ತೂತೈತೆ ಉಪ್ಪಿನಕಾಯಿ ಆಗೋ. ಬರಪ್ಪ ನಿನ್ನೆ ನಾನೇ ಸೋತು ನೀನೇ ಸೋತ. ಏನ್ ಬರಗಿರ ಅಣ್ಣ ನಾನ್ ಗೆದ್ದೆ ಅಂತ ಹೇಳಿವಲ್ಲ ಇವಾಗ. ಅಲ್ಲ ಕಣಪ್ಪ, ನೀನ್ ಅಣ್ಣ ಅದೊಂದು ಸೋತ್ರೆ ಏನು ತಪ್ಪಿಲ್ಲ. ಸೋತಿದ್ದೀನಿ ಅಂತ ಹೇಳಿನಲ್ಲ. ಇಲ್ಲಿ ಬಾ, ನೀನ್ ತಿನ್ಸೋಂತು ಫಸ್ಟ್. ಅಯ್ಯ ಹೆಂಗ್ ಮುಸ್ಕೊಂಡಿ ಅಂತ ಹೇಳೆ ನಾಳೆ ಬಿಡೇ ಬತ್ತೇನೆ ಬರಲ್ವಾ? ತಗಾಯಿ ಒಂದೇ ತುತ್ತು ಇಕ್ತೀನು. ಅಪ್ಪ ಅಲ್ಲೋಡಪ್ಪ ಎಷ್ಟು ದೂರ ಅಂತಾರ. ಅಲ್ಲೋಡಮ್ಮ ತಗಳೆ. ವೆರಿ ಗುಡ್. ಬತ್ತಿ ನಾಳೆಯಿಂದ ಅಡಿಕಿಸ್ಬಿಟ್ಟು ಬಿಸಾಕ್ಬಿಡ್ಲ ಅಲ್ಲೋಡಲ್ಲಿ. ನಾಳೆಯಿಂದ ಬತ್ತೇನೆ ಮನೆ ಬಾಗಿಲಿಗೆ ಬರ್ತಾವೆ ತೈ. ನಾಳೆಯಿಂದ ಬಿಡೋದೇ ಬತ್ತೇನೆ. ಬತ್ತಾಳ ಗೈಸ್. ಮನೆ ಕಳಮ್ಮ ನೋಡ್ರಿ ಹೆಂಗ್ ಮನ್ಗಳು ನೋಡ್ರಿ. ಪಾಪ ಮಂದೊಳಗೆ ಕೆಲಸ ಮಾಡಿ 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 ಸುಸ್ತಾಗಿ ಕಣ್ಣೀರು ಹಾಕ್ಬಿಟ್ಟು ಇವತ್ತು ಹೆಂಗ್ ಮನ್ಗಳು ನೋಡ್ರಿ. ಮನೆ ಕಳಮ್ಮ ತಾಯಿ ನಮ್ಮವ್ವ ನೋಡ್ರಿ. ಇದು ಅಮ್ಮ ಮ್ಯಾಟ್ರಸ್. ಇದು ಅಮ್ಮ ಮ್ಯಾಟ್ರಸ್ ಅಲ್ಲ, ಅಮ್ಮ ಮ್ಯಾಟ್ರಸ್. ಇದು ನಮ್ಮ ಅಮ್ಮ ನಾಳೆ ಸೇರಿ ಹೊಲಿಸಿರೋದು. ವಸಂತಮ್ಮ ಗುಡ್ ನೈಟ್. ಬರ್ಲಾ? ಬಾಯ್ ಗೈಸ್. ಟೈಮ್ ಕರೆಕ್ಟಾಗಿ 11:41. ಒಂದು ಲೆವೆಲ್ ಪ್ರಿಪ್ರೇಷನ್ ಆಯಿತು. ಇಂಟೆನ್ಷನ್ ಅದಿರಲಿಲ್ಲ. ಮೇಯ್ನು ಕೆಣಕ್ಬಿಟ್ಟು ಈ ತರಹ ಜಗಳ ಆಗೋ ಥರ ಏನೂ ಆಗ್ತಿರ್ಲಿಲ್ಲ. ಹೇಳ್ಬೇಕು ಅಂತಂದರೆ ಐಡಿಯಾ ಇದ್ದಿದ್ದು ನನ್ನ ತಂಗಿಗೆ ಓದ್ಸೋಣ ಅಂತ ಹೋಯ್ತು. ಅದು ಏನೇನೋ ಆಗಿ ಹೆಂಗೆಂಗೋ ಆಗಿ ಈ ಥರ ಎಲ್ಲ ಕಾನ್ಸಿಕ್ವೆನ್ಸಸ್ ಆಗೋಯ್ತು. ಪರವಾಗಿಲ್ಲ, ಇವೆಲ್ಲ ಕಾಮನ್ನು ಎಲ್ಲರ ಮನೆಗೂ ನಡೆಯೋಂಥದ್ದೇನೆ. ಇಂಟೆನ್ಷನಲ್ಲಿ ಎಂತ ಮಾಡೋಕ್ಕೇನೂ ಆಗಲಿಲ್ಲ. ಸ್ವಲ್ಪ ಏನೇನೋ ಆಗಿ ಮಾತೆಲ್ಲೆಲ್ಲ ಹೋಗ್ಬಿಟ್ಟು ಏನೇನೋ ಆಗಿ ಈ ಥರ ಎಲ್ಲ ಆಗೋಯ್ತು. ಅರ್ಥ ಆಗೋತೀವೆಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ನಡೀತದೆ. ಎಲ್ಲರ ಮನೆಗೂ ನಡೀತದೆ ಕಾಮನ್ ಅಂದ್ಬಿಟ್ಟು ಆಗ್ತದೆ ಅಷ್ಟೇ. ವಿಡಿಯೋನ ಆಗ್ತಂಗೆ ಇರ್ಬೋದಿತ್ತು. ಇರಲಿ ಪರವಾಗಿಲ್ಲ. ಎಲ್ಲ ಒಂದೇ ಥರ ಇರೋಕ್ಕಲ್ಲ, ಡೈಲಿ ಒಂದೇ ಥರ ಇರೋಕ್ಕೂ ಆಗಲ್ಲ. ಒಂದೇ ಥರ ನಡಬೇಕು ಅಂದ್ರೂ ಸಾಧ್ಯ ಆಗಲ್ಲ. ಸ್ವಲ್ಪ ಮಧ್ಯದಲ್ಲಿ ಈ ಥರ ಇದ್ದರೆ ಚೆನ್ನಾಗಿರ್ಬೋದು. ಪರವಾಗಿಲ್ಲ. ನಾನು ಕೆಟ್ಟನಾದರೂ ಪರವಾಗಿಲ್ಲ, ಮನೇಲಿ ಚೆನ್ನಾಗಿರಬೇಕು ಅಷ್ಟೇ. ನಾಳೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಎಲ್ಲ ಮುಗೀತು. ಇವಾಗ ಮನೆ ಕಾಣೋ ಸಮಯ ಅಷ್ಟೇ. ಬೇಜಾನಾಯಿತು. ಓದಿದ್ದೀನಿ ಒಂದು ರೇಂಜಿಗೆ. ಪಕ್ಕ ಬರ್ಬೋತೀನಿ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್.